ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರುವ. ಬನ್ನಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಈ ಪವಿತ್ರ ದಿನದಲ್ಲಿ ಮತ್ತೊಂದಾವರ್ತಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬರುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ಸ್ತೋತ್ರ. ಇಂದಿನ ಪರಿಶುದ್ಧ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಇಂದಿನ ಆರಾಧನೆಯನ್ನು ಆಶೀರ್ವದಿಸು. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಆರಾಧನೆಯ ಹಾದಿಯಿಂದ ಅಂತ್ಯದವರೆಗೆ ನಮ್ಮ ಸಂಗಡಗಿದ್ದು ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೇನ್. ಮತ್ತೊಂದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಯನ್ನು ತಿಳಿಸುವಂಥವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವ ರೀತಿಯಲ್ಲಿ 98ನೇ ಕೀರ್ತನೆ ಅದರ ಪ್ರಾರಂಭ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ, ಆತನ ಬಲಗೈ ಪರಿಶುದ್ಧ ಬಾಹುವು ಜಯವನ್ನು ಉಂಟು ಮಾಡಿದೆ. 2ನೇ ವಾಕ್ಯ: ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ, ಜನಾಂಗಗಳೆದುರಿಗೆ ತನ್ನ ನೀತಿಯನ್ನು ತೋರ್ಪಡಿಸಿದ್ದಾನೆ. ಈ ಮುಂಜಾನೆಯಲ್ಲಿ ದೇವರಿಗೆ ತನ್ನ ರಕ್ಷಣೆಯನ್ನ ಪ್ರಕಟಪಡಿಸಿದಂತಹ ದೇವರನ್ನ ಮತ್ತೊಂದು ಆವರ್ತಿ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿರಲಾಗಿ ನಾವೆಲ್ಲರೂ ಆತನಿಗೆ ಸಲ್ಲತಕ್ಕ ಘನತೆಯನ್ನ, ಆರಾಧನೆಯನ್ನ ನಾವು ಸಲ್ಲಿಸುವಂತವರಾಗಿರುವ. ಪ್ರಾರಂಭದಲ್ಲಿ ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು.
ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಈ ಮುಂಜಾನೆಯಲ್ಲಿ ಸ್ತೋತ್ರಕ್ಕೆ ಯೋಗ್ಯನಾದ ಕರ್ತನನ್ನ ಮತ್ತೊಂದು ಆವರ್ತಿ ಈ ಒಂದು ಮಾಧ್ಯಮದ ಮೂಲಕ ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಸರ್ವ ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ. ಪ್ರಾರಂಭದಲ್ಲಿ ಕೀರ್ತನೆಯ ಕೆಲವು ವಾಕ್ಯಗಳನ್ನು ಓದಿಕೊಳ್ಳುವ. ಇಂದು ನಾವು ಓದಿಕೊಳ್ಳುವ ಕೀರ್ತನೆಗಳು 98, ಅದರ 1 ರಿಂದ 9 ವಾಕ್ಯಗಳನ್ನು ನಾವು ಓದಿಕೊಳ್ಳುವ. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಆತನ ಬಲಗೈ ಪರಿಶುದ್ಧ ಬಾಹುವು ಜಯವನ್ನು ಉಂಟು ಮಾಡಿದೆ. ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ, ಜನಾಂಗಗಳೆದುರಿಗೆ ತನ್ನ ನೀತಿಯನ್ನು ತೋರ್ಪಡಿಸಿದ್ದಾನೆ. ಆತನು ಇಸ್ರಾಯೇಲನ ಮನೆತನದವರ ಕಡೆಗಿದ್ದ ತನ್ನ ಪ್ರೀತಿ ಸತ್ಯತೆಗಳನ್ನು ನೆನಪು ಮಾಡಿಕೊಂಡಿದ್ದಾನೆ. ಭೂಲೋಕದ ಎಲ್ಲ ಕಡೆಯವರು ನಮ್ಮ ದೇವರ ರಕ್ಷಾ ಕಾರ್ಯವನ್ನು ನೋಡಿದ್ದಾರೆ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಹರ್ಷಿಸಿರಿ, ಉತ್ಸಾಹ ಧ್ವನಿ ಮಾಡಿ ಆಡಿರಿ. ಕಿನ್ನರಿಯೊಡನೆ ಯೆಹೋವನನ್ನು ಸ್ತುತಿಸಿರಿ, ಕಿನ್ನರಿಯನ್ನು ನುಡಿಸುತ್ತಾ ಭಜಿಸಿರಿ. ತುತ್ತೂರಿಗಳನ್ನು ಕೊಂಬನ್ನು ಊದುತ್ತಾ ಯೆಹೋವ ರಾಜನಿಗೆ ಜಯಘೋಷ ಮಾಡಿರಿ. ಯೆಹೋವನ ಮುಂದೆ ಸಮುದ್ರವು ಅದರಲ್ಲಿರುವುದೆಲ್ಲವೂ, ಭೂಮಿಯು ಅದರ ನಿವಾಸಿಗಳು ಘೋಷಿಸಲಿ. ನದಿಗಳು ಚಪ್ಪಾಳೆ ಹೊಡೆಯಲಿ, ಪರ್ವತಗಳೆಲ್ಲ ಉತ್ಸಾಹ ಧ್ವನಿ ಮಾಡಲಿ. ಆತನು ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಯಥಾರ್ಥವಾಗಿಯೂ ತೀರ್ಪು ಕೊಡುವನು. ಅದರ 4ನೇ ವಾಕ್ಯದಲ್ಲಿ, ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ, ಹರ್ಷಿಸಿರಿ, ಉತ್ಸಾಹ ಧ್ವನಿ ಮಾಡಿರಿ. ಕಿನ್ನರಿಯೊಡನೆ ಯೆಹೋವನನ್ನು ಸ್ತುತಿಸಿರಿ, ಕಿನ್ನರಿಯನ್ನು ನುಡಿಸುತ್ತಾ ಭಜಿಸಿರಿ. ತುತ್ತೂರಿಗಳನ್ನು ಕೊಂಬನ್ನು ಊದುತ್ತಾ ಯೆಹೋವ ರಾಜನಿಗೆ ಜಯಘೋಷ ಮಾಡಿರಿ. ಈ ಮುಂಜಾನೆಯಲ್ಲಿ ಕೀರ್ತನೆಗಾರನು ಸಮಸ್ತ ಭೂನಿವಾಸಿಗಳನ್ನು ದೇವರನ್ನ ಆರಾಧಿಸುವುದಕ್ಕೆ ಆಮಂತ್ರಿಸುವಂತದಾಗಿ ನೋಡುತ್ತೇವೆ. ಇಲ್ಲಿ ಕೀರ್ತನೆಗಾರನು ಹಾಡುವಂಥದ್ದು, ಹರ್ಷಿಸಿರಿ, ಉತ್ಸಾಹ ಧ್ವನಿ ಮಾಡಿರಿ, ಕಿನ್ನರಿಯೊಡನೆ ಯೆಹೋವನನ್ನ ಸ್ತುತಿಸಿರಿ, ಕಿನ್ನರಿಯನ್ನು ನುಡಿಸುತ್ತಾ ಭಜಿಸಿರಿ. ತುತ್ತೂರಿಗಳನ್ನು ಕೊಂಬನ್ನು ಊದುತ್ತಾ ಯೆಹೋವ ರಾಜನಿಗೆ ಜಯಘೋಷ ಮಾಡಿರಿ. ಪ್ರಾಚೀನ ಕಾಲದಲ್ಲಿ ಅರಸರು ಯುದ್ಧವನ್ನ ಜಯಿಸಿ ತಮ್ಮ ತಾಯ್ನಾಡಿಗೆ ಅಥವಾ ರಾಜಧಾನಿಗೆ ಹಿಂತಿರುಗಿ ಬರುವಂತಹ ಸಂದರ್ಭದಲ್ಲಿ ಪ್ರಜೆಗಳು ಕಿನ್ನರಿಯನ್ನು ನುಡಿಸುತ್ತಾ ತುತ್ತೂರಿಯ ಕೊಂಬನ್ನು ಊದುತ್ತಾ ರಾಜನನ್ನು, ಸೈನಿಕರನ್ನು ವಿಜಯೋತ್ಸವದಿಂದ ಬರಮಾಡುವಂಥದ್ದಾಗಿ ನಾವು ನೋಡುತ್ತೇವೆ. ಇಲ್ಲಿ ಕೀರ್ತನೆಗಾರನು ಅದೇ ಒಂದು ಸಂಭವದಲ್ಲಿ ಇಲ್ಲಿ ಹೇಳುವಂತವರಾಗಿದ್ದಾನೆ. ಯೆಹೋವನಿಗೆ ಕಿನ್ನರಿಯನ್ನು ನುಡಿಸುತ್ತಾ ತುತ್ತೂರಿಗಳನ್ನು ಕೊಂಬನ್ನು ಊದುತ್ತಾ ಯೆಹೋವ ರಾಜನಿಗೆ ಜಯಘೋಷ ಮಾಡಿರಿ. ಕಾರಣ, ನಮ್ಮ ದೇವರು ಜಯಶಾಲಿಯಾದ ದೇವರಾಗಿದ್ದಾರೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಸೇರಿ ಬಂದಿರುವಾಗ, ಪ್ರತ್ಯೇಕವಾಗಿ 2026ರ 2ನೇ ಭಾನುವಾರಕ್ಕೆ ನಾವು ಸೇರಿ ಬಂದಿರುವಾಗ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ಉತ್ಸಾಹ ಧ್ವನಿಯೊಡನೆ ಸಂತೋಷದಿಂದ ಕಿನ್ನರಿಯನ್ನು ನುಡಿಸುತ್ತಾ ಕೊಂಬನ್ನು ಊದುತ್ತಾ ಯೆಹೋವ ರಾಜನಿಗೆ ಜಯಘೋಷ ಮಾಡುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ನಾವು ಮರೆಯಬಾರದು. ದೇವರನ್ನ ಆರಾಧಿಸುವುದು ಅಂದರೆ
ದೇವರಿಂದ ಹೊಂದಿಕೊಂಡಂತಹ ಆಶೀರ್ವಾದಗಳಿಗೆ, ದೇವರಿಂದ ಹೊಂದಿಕೊಂಡಂತಹ ಮೇಲುಗಳಿಗೆ, ದೇವರಿಂದ ಹೊಂದಿಕೊಂಡಂತಹ ರಕ್ಷಣೆಗೆ ಪ್ರತ್ಯುಪಕಾರವಾಗಿ ಆತನನ್ನ ಸ್ತುತಿಸುವಂತದಾಗಿದೆ. ಇಂದು ಓದಿದ ಕೀರ್ತನೆಯ 2ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು 2026 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಈ ಲೋಕಕ್ಕೆ ಜನಿಸಿ ಬಂದು ನಮ್ಮೆಲ್ಲರ ಪಾಪಗಳಿಗೋಸ್ಕರವಾಗಿ ಆತನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಆತನ ರಕ್ತದ ಮೂಲಕ ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿದ್ದರ ಫಲವಾಗಿಯೇ ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿದ್ದೇವೆ. ಆದುದರಿಂದಲೇ ಇಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ. ದೇವರ ರಕ್ಷಣೆಯನ್ನ ಅನುಭವಿಸಿರುವಂತಹ ನಾವು, ದೇವರ ರಕ್ಷಣೆಯ ಬಾತ್ಮೀದಾರರಾಗಿರುವ ನಾವುಗಳು ಈ ಮುಂಜಾನೆಯಲ್ಲಿ ದೇವರಿಗೆ ಕೃತಜ್ಞತೆಯಿಂದ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನ ನಾವು ಮರೆಯಬಾರದು. ಪ್ರಿಯರೇ, ಇಂದು ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ಎನ್ನುವಂಥದ್ದು ದೀಕ್ಷಾಸ್ಥಾನ, ಗುರುತಿನ ದೃಢತೆ ಮತ್ತು ದೌತ್ಯ, ಅಥವಾ ಬ್ಯಾಪ್ಟಿಸಮ್ ಆಫ್ ಜೀಸಸ್. ಯೇಸು ಕ್ರಿಸ್ತನ ದೀಕ್ಷಾಸ್ಥಾನ, ಗುರುತಿನ ದೃಢತೆ ಮತ್ತು ದೇಯದ ಮತ್ತು ದೌತ್ಯ ಅಥವಾ ಸೇವೆ ಎಂಬುದಾಗಿ. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ನಾವು ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯವನ್ನ ನೋಡುವಂತಹ ಸಂದರ್ಭದಲ್ಲಿ ಅದರ 16, 17 ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಈಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ಯೇಸು ಸ್ವಾಮಿ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಆತನು ಜನಿಸಿ ತನ್ನ ಸೇವೆಯನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ಅಥವಾ ತನ್ನ ಐಹಿಕ ಸೇವೆಯ ಆರಂಭದಲ್ಲಿ ಆತನು ಸ್ನಾನಿಕನಾದ ಯೋಹಾನನ ಕೈ ಕೆಳಗೆ ದೀಕ್ಷಾ ಸ್ನಾನವನ್ನ ಮಾಡಿಸಿಕೊಳ್ಳುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಸ್ನಾನಿಕನಾದ ಯೋಹಾನನು ತನ್ನ ಸೇವೆಯನ್ನ ಆರಂಭಿಸುವಂಥದ್ದಾಗಿ ನೋಡುತ್ತೇವೆ. ಅದರ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಸೊ ನಮ್ಮೆಲ್ಲರಿಗೆ ತಿಳಿದಿರುವಂತೆ ಸ್ನಾನಿಕನಾದ ಯೋಹಾನನು ಯಾಜಕ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿ. ಜಕರಿಯನಿಗೆ, ಎಲಿಜಬೆತಳಿಗೆ ತಮ್ಮ ವೃದ್ಧಾಪ್ಯಾಯದಲ್ಲಿ ಜನಿಸಿದಂತಹ ಮಗನಾಗಿದ್ದನು ಸ್ನಾನಿಕನಾದ ಯೋಹಾನ. ಆದರೆ ಸ್ನಾನಿಕನಾದ ಯೋಹಾನನು ಆ ಯಾಜಕತ್ವ ಸೇವೆಗಿಂತಲೂ ವಿಭಿನ್ನವಾದಂತಹ ಒಂದು ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಂಥದ್ದಾಗಿ ನೋಡುತ್ತೇವೆ. ಇಲ್ಲಿ ಸ್ನಾನಿಕನಾದ ಯೋಹಾನನು ಹೇಳುವಂಥದ್ದು, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಇದು ಅದರ 2ನೇ 3ನೇ ವಾಕ್ಯದಲ್ಲಿ ಬರುವಂತಹ ನೋಡುವಂತಹ ಸಂದರ್ಭದಲ್ಲಿ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದ. ಅಂದ್ರೆ ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಮುಂಚಿತವಾಗಿ ತಿಳಿಸಲ್ಪಟ್ಟಂತೆಯೇ ಸ್ನಾನಿಕನಾದ ಯೋಹಾನನು ತನ್ನ ಸೇವೆಯನ್ನ ಆರಂಭಿಸುವಂತದಾಗಿ ನೋಡುತ್ತೇವೆ. ಇಲ್ಲಿ ಸ್ನಾನಿಕನಾದ ಯೋಹಾನನ ಸೇವೆಯ ಮೂಲ ಗುರಿ ಎನ್ನುವಂಥದ್ದು ಜನರನ್ನ ದೇವರ ಕಡೆಗೆ ತಿರುಗಿಸಿಕೊಳ್ಳುವಂಥದ್ದು. ಆದುದರಿಂದಲೇ ಅಲ್ಲಿ ಸ್ನಾನಿಕನಾದ ಯೋಹಾನನು ಹೇಳುವಂಥದ್ದು, ಪರಲೋಕ ರಾಜ್ಯವು ಸಮೀಪಿಸಿದ್ದು, ದೇವರ ಕಡೆಗೆ ತಿರುಗಿಕೊಂಡಿರಿ.
ನೋಡಿ, ಮಲಾಕಿ ಪ್ರವಾದನ ಕಾಲದ ನಂತರ ಸುಮಾರು 400 ವರ್ಷ ಇಸ್ರಾಯೇಲ್ಯರ ಜೀವಿತದಲ್ಲಿ ಆಧ್ಯಾತ್ಮಿಕತೆಯ ಅಧಪತನದ ಕಾಲವಾಗಿತ್ತು. ಮಲಾಕಿ ಪ್ರವಾದನ ಕಾಲದ ನಂತರ ದೈವೋಕ್ತಿಗಳು ವಿರಳವಾಗಿದ್ದಂತಹ ಕಾಲ, ಅಥವಾ ದೈವೋಕ್ತಿಗಳು ಸಂಪೂರ್ಣವಾಗಿ ನಿಂತು ಹೋದಂತಹ ಒಂದು ಕಾಲ. ಸೊ ಈ ಕಾಲದಲ್ಲಿ ಸುಮಾರು 400 ವರ್ಷದ ಆ ಒಂದು ಕಾಲಘಟ್ಟದ ನಂತರವಾಗಿ ಇಲ್ಲಿ 700 ವರ್ಷಗಳ ಮುಂಚಿತವಾಗಿ ಪ್ರವಾದಿಯಾದ ಯೆಶಾಯನು ಪ್ರವಾದಿಸಿದಂತಹ ರೀತಿಯಲ್ಲಿಯೇ ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಆದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದ ಎಂಬುದಾಗಿ ಯೆಶಾಯ ಪ್ರವಾದಿ ಹೇಳಿದ ರೀತಿಯಲ್ಲಿಯೇ ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯವನ್ನು ಕಲಿಯುವಂತಹ ಸಂದರ್ಭದಲ್ಲಿ ಅದನ್ನು ನಾವು ಕಾಣುತ್ತೇವೆ. ನೋಡಿ, ಸುಮಾರು ಮಲಾಕಿ ಪ್ರವಾದನ ಕಾಲದ ನಂತರ 400 ವರ್ಷ ಯಾವ ವಿಧವಾದ ದೈವೋಕ್ತಿಗಳು ಇಲ್ಲದೆ ಇರುವಂತಹ ಕಾಲದಲ್ಲಿ ಸುಮಾರು 700 ವರ್ಷಗಳ ಹಿಂದೆ, ಅಂದರೆ ಪ್ರವಾದಿಯಾದ ಯೆಶಾಯನು ಪ್ರವಾದಿಸಿದಂತಹ ಪ್ರವಾದನ ಮಾತುಗಳನ್ನ ಇಲ್ಲಿ ನಾವು ಕೇಳ್ತಾ ಇದ್ದೇವೆ. ಇಲ್ಲಿ ಯೋಹಾನನು, ಸ್ನಾನಿಕನಾದ ಯೋಹಾನನು ಹೇಳುವಂಥದ್ದು, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಅನೇಕರು ಸ್ನಾನಿಕನಾದ ಯೋಹಾನನ ಪ್ರಸಂಗವನ್ನ ಕೇಳಿ ಪ್ರತ್ಯೇಕವಾಗಿ ಅದರ 5ನೇ ವಾಕ್ಯದಲ್ಲಿ ನೋಡುತ್ತೇವೆ, ಯೆರೂಸಲೇಮಿನಿಂದ, ಯೂದಾಯದಿಂದ, ಯೋರ್ದಾನ್ ಹೊಳೆಯ ಸುತ್ತಲಿರುವ ಎಲ್ಲ ಸೀಮೆಗಳಿಂದ ಜನರು ಹೊರಟು ಬಂದು ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಸ್ನಾನಿಕನಾದ ಯೋಹಾನನ ಕೈ ಕೆಳಗೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂತವರಾದರು. ಸೊ ಯಾವ ರೀತಿಯಾಗಿ ಅವರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು, ಸೊ ಅವರು ತಮ್ಮನ್ನು ತಾವೇ ಸ್ನಾನಿಕನಾದ ಯೋಹಾನನ ಮಾತುಗಳನ್ನ ಅಥವಾ ಸ್ನಾನಿಕನಾದ ಯೋಹಾನನ ಪ್ರವಾದನ ಪದಗಳನ್ನ ಕೇಳಿದಂತಹ ಜನರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅಲ್ಲಿ ದೀಕ್ಷಾಸ್ನಾನವನ್ನ ಮಾಡಿಸಿಕೊಳ್ಳುವಂಥದ್ದಾಗಿ ನೋಡುತ್ತೇವೆ. ಕೇವಲ ಸಾಧಾರಣ ಜನರು ಮಾತ್ರವಲ್ಲ, ಆ ಕಾಲದಲ್ಲಿದ್ದಂತಹ ಫರಿಸಾಯರಲ್ಲಿ ಕೆಲವರು, ಸದ್ದುಕಾಯರಲ್ಲಿ ಕೆಲವರು ಸ್ನಾನಿಕನಾದ ಯೋಹಾನನ ಕೈ ಕೆಳಗೆ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳುವಂತವರಾಗಿದ್ದಾರೆ. ಸೊ ತನ್ನ ಬಳಿಗೆ ಬರುತ್ತಿದ್ದಂತಹ ಸದ್ದುಕಾಯರನ್ನ, ತನ್ನ ಬಳಿಗೆ ಬರುತ್ತಿದ್ದಂತಹ ಫರಿಸಾಯರನ್ನ ನೋಡಿದಂತಹ ಸ್ನಾನಿಕನಾದ ಯೋಹಾನನು ಅವರನ್ನು ನೋಡಿ ಹೇಳುವಂಥದ್ದು, ಎಲ್ಲ ಈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ನಿಮಗೆ ತಪ್ಪಿಸಿಕೊಳ್ಳುವುದಕ್ಕೆ ಉಪದೇಶ ಮಾಡಿದವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂದು ತಕ್ಕ ಫಲದಿಂದ ತೋರಿಸಿರಿ. ಯಾರಿಗೆ? ಯಾರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಯೋಹಾನನ, ಸ್ನಾನಿಕನಾದ ಯೋಹಾನನ ಕೈ ಕೆಳಗೆ ದೀಕ್ಷಾಸ್ನಾನವನ್ನ ಮಾಡಿಸಿಕೊಳ್ಳುತ್ತಿದ್ದಾರೋ ಆ ಜನರಿಗೆ ಸ್ನಾನಿಕನಾದ ಯೋಹಾನನು ಹೇಳುವಂಥದ್ದು, ಸೊ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಪ್ರಿಯರೇ, ದೇವರ ಸನ್ನಿಧಾನಕ್ಕೆ ಬರುವಂಥದ್ದು ಅಂದರೆ, ದೇವರನ್ನ ಕಂಡುಕೊಳ್ಳುವಂಥದ್ದು ಅಂದರೆ ಕೇವಲ ಒಂದು ಧರ್ಮವನ್ನು ಸ್ವೀಕಾರ ಮಾಡುವಂಥದ್ದು ಎಂಬುದಾಗಿ ಅಲ್ಲ. ದೇವರ ಕಡೆಗೆ ಬರುವಂಥದ್ದು ಅಥವಾ ದೇವರ ಕಡೆಗೆ ತಿರುಗಿಕೊಳ್ಳುವುದು ಅಂದರೆ ನಮ್ಮ ಜೀವಿತದಲ್ಲಿ ತಕ್ಕವಾದಂತಹ ಫಲಗಳನ್ನ, ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ದೃಢಪಡಿಸುವಂತಹ ಫಲಗಳನ್ನ ನಾವು ಕೊಡುವಂತವರಾಗಿರಬೇಕು. ನೋಡಿ, ತದನಂತರವಾಗಿ ಅದರ 11ನೇ ವಾಕ್ಯದಲ್ಲಿ ಅಲ್ಲಿ ಹೇಳ್ತಾ ಇದ್ದಾನೆ, ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳುವುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನಾಗಿರಲಾಗಿ ಆತನು ನಿಮ್ಮನ್ನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸ್ತಾನೆ. ನೋಡಿ, ನಮ್ಮ ವಿಷಯ ಅನ್ನುವಂಥದ್ದು ಯೇಸುವಿನ ದೀಕ್ಷಾಸ್ಥಾನ, ಗುರುತಿನ ದೃಢತೆ ಮತ್ತು ಸೇವೆ. ನೋಡಿ, ಇಲ್ಲಿ ಸ್ನಾನಿಕನಾದ ಯೋಹಾನನು ಫರಿಸಾಯರಿಗೆ, ಸದ್ದುಕಾಯರಿಗೆ ಹೇಳುವಂಥದ್ದು, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲಗಳಿಂದ ತೋರಿಸಿರಿ. ಅಂದ್ರೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳಿದ್ದೇವೆ ಎಂಬುದಕ್ಕೆ ಗುರುತು ನಾವು ಫಲಗಳನ್ನು ಕೊಡುವಂತವರಾಗಿರಬೇಕು.
ನೋಡಿ, ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಯಾವುದಕ್ಕೋಸ್ಕರವಾಗಿ? ನೀವು ಫಲ ಕೊಡುವರಾಗಬೇಕು, ನೀವು ಕೊಡುವಂತಹ ಫಲ ನಿಲ್ಲುವಂಥದ್ದಾಗಿರಬೇಕು. ಅದಕ್ಕೋಸ್ಕರವಾಗಿ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೋಡಿ, ಯೇಸು ಸ್ವಾಮಿಯ ದೀಕ್ಷಾಸ್ಥಾನದ ಸಂದರ್ಭದಲ್ಲಿ ಪರಲೋಕವು ತೆರೆಯಲ್ಪಟ್ಟು ಪರಲೋಕದಿಂದ ಕೇಳಿದಂತಹ ಒಂದು ವಾಣಿ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಪ್ರಿಯರೇ, ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿರುವ ನಮ್ಮನ್ನ, ಅಥವಾ ದೀಕ್ಷಾಸ್ಥಾನದ ಮೂಲಕವಾಗಿ ಯೇಸು ಕ್ರಿಸ್ತನನ್ನ ಧರಿಸಿಕೊಂಡಿರುವ ನಮ್ಮನ್ನ ದೇವರು ಕರೆದಿರುವಂಥದ್ದು ಒಂದು ಸೇವೆಗಾಗಿ ಎಂಬುದನ್ನ ನಾವುಗಳು ಮರೆಯಬಾರದು. ಇಂದು ಅನೇಕ ಕ್ರಿಸ್ತ ವಿಶ್ವಾಸಿಗಳು ನೆನೆಸುವಂಥದ್ದು ಸೇವೆ ಅನ್ನುವಂಥದ್ದು ಕೇವಲ ಒಂದು ಪ್ರತ್ಯೇಕವಾದ ಗುಂಪಿಗೆ ಮಾತ್ರ ಸೀಮಿತವಾಗಿರುವಂಥದ್ದು ಎಂಬುದಾಗಿ ಅಲ್ಲ ಪ್ರಿಯರೇ. ಸಭೆಗಳಲ್ಲಿ ದೇವರು ಸಭಾಪಾಲಕರನ್ನ ಕೊಟ್ಟಿದ್ದಾನೆ, ಸಭೆಗಳಲ್ಲಿ ದೇವರು ಉಪದೇಶಕರನ್ನ ಕೊಟ್ಟಿದ್ದಾನೆ, ಸಭೆಗಳಲ್ಲಿ ದೇವರು ನಾನಾ ವಿಧವಾದಂತಹ ಮಹತ್ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿಗಳನ್ನು ಕೊಟ್ಟಿದ್ದಾನೆ. ಎಲ್ಲವೂ ಸರಿಯಾದದ್ದೇ. ಆದರೆ ಪ್ರತಿ ಕ್ರೈಸ್ತನ ಜವಾಬ್ದಾರಿ ಎನ್ನುವಂಥದ್ದು ನಾವು ಕ್ರಿಸ್ತನ ದೌತ್ಯದಲ್ಲಿ ಭಾಗಿಗಳು ಎಂಬುದಾಗಿ ಆಗಿದೆ. ನೋಡಿ, ಇಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಇಲ್ಲಿ ಸ್ನಾನಿಕನಾದ ಯೋಹಾನನು ಹೇಳುವಂಥದ್ದು ಏನ್ ಹೇಳ್ತಾ ಇದ್ದಾನೆ? ತಕ್ಕ ಫಲಗಳಿಂದ ತೋರಿಸಿರಿ. ಅದರ 10ನೇ ವಾಕ್ಯದಲ್ಲಿ ಅಲ್ಲಿ ನೋಡುವಂಥದ್ದು, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ವಿತೌಟ್ ಮೀ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ. ಕೊಂಬೆಯು ಬಳ್ಳಿಯಲ್ಲಿ ಇರದ ಹೊರತು ಹೇಗೆ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ಇರದ ಹೊರತು ಏನನ್ನು ಸಹ ನೀವು ಮಾಡಲಾರಿರಿ ಎಂಬುದಾಗಿ ಯೇಸು ಸ್ವಾಮಿ ತಾನೇ ಹೇಳಿರುವಂಥದ್ದನ್ನು ನಾವು ನೋಡುತ್ತೇವೆ. ನೋಡಿ, ಗಲಾತ್ಯ ಪತ್ರಿಕೆ ಪುಸ್ತಕವನ್ನ ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಪೌಲನು ಬರೆದಿರುವಂಥದ್ದು, ಅದರ 3ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನ ಧರಿಸಿಕೊಂಡಿರಿ. ನೋಡಿ, ದೀಕ್ಷಾಸ್ನಾನ ಅನ್ನುವಂಥದ್ದು ನಾವು ಒಂದು ಸಭೆಯ ಭಾಗವಾಗಿದ್ದೇವೆ ಎಂಬುವಂಥದ್ದಲ್ಲ. ದೀಕ್ಷಾ ಸ್ನಾನ ಅನ್ನುವಂಥದ್ದು ನಾವು ಕ್ರಿಸ್ತನನ್ನ ಸ್ವೀಕಾರ ಮಾಡಿದ್ದೇವೆ ಅಥವಾ ಕ್ರಿಸ್ತನನ್ನ ಧರಿಸಿಕೊಂಡಿದ್ದೇವೆ ಎಂಬುವಂಥದ್ದಾಗಿದೆ. ಸೊ ಹೀಗೆ ಕ್ರಿಸ್ತನನ್ನ ಧರಿಸಿಕೊಂಡಂಥವರು ಕೇವಲ ಕ್ರಿಸ್ತನನ್ನ ಧರಿಸಿಕೊಂಡಂಥವರಾಗಿ ಮಾತ್ರ ಮಾರ್ಪಡದೆ ತಮ್ಮ ಜೀವಿತದಲ್ಲಿ ಕ್ರಿಸ್ತನ ಗುಣಗಳನ್ನ, ಕ್ರಿಸ್ತನ ಫಲಗಳನ್ನ ಪ್ರತಿಫಲಿಸುವಂಥವರಾಗಿರಬೇಕು ಅಥವಾ ಪ್ರತಿಬಿಂಬಿಸುವಂಥವರಾಗಿರಬೇಕು. 2026 ಜನವರಿ ತಿಂಗಳಿನ 2ನೇ ಭಾನುವಾರಕ್ಕೆ ನಾವು ಸೇರಿ ಬಂದಿರುವಾಗ ಪ್ರಿಯರೇ, ನಮ್ಮನ್ನೇ ನಾವೇ ಒಮ್ಮೆ ಪರೀಕ್ಷಿಸಿಕೊಳ್ಳುವಂಥವರಾಗಿರಬೇಕು. ನೋಡಿ, ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಅದರ 6ನೇ ವಾಕ್ಯದಲ್ಲಿ, ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯದಲ್ಲಿ ಕಳುಹಿಸಿಕೊಟ್ಟನು. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ, ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯಸ್ಥನೂ ಆಗಿದ್ದಿ. ನೋಡಿ, ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯದಲ್ಲಿ ಕಳುಹಿಸಿಕೊಟ್ಟನು. ನೋಡಿ, ಸ್ಥಾನಿಕನಾದ ಯೋಹಾನನು ಹೇಳಿರುವಂಥದ್ದು, ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನು ಪವಿತ್ರಾತ್ಮದಲ್ಲಿ ನಿಮಗೆ ದೀಕ್ಷಾಸ್ಥಾನವನ್ನು ಕೊಡ್ತಾನೆ ಅಥವಾ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸ್ತಾನೆ. ನೋಡಿ, ಪವಿತ್ರಾತ್ಮನಿಂದ ತುಂಬಲ್ಪಡುವಂಥದ್ದು ಅಂದ್ರೆ ದೇವರು ನಮ್ಮನ್ನು ಒಂದು ದೌತ್ಯಕ್ಕೋಸ್ಕರವಾಗಿ ಸಿದ್ಧಪಡಿಸಿದ್ದಾನೆ ಎಂಬುದಾಗಿ ಆಗಿದೆ.
ಇದು ಅನೇಕ ಸಭೆಗಳು ಪವಿತ್ರಾತ್ಮನ ಕುರಿತಾಗಿ ವಿಭಿನ್ನವಾದ ರೀತಿಯ ತಪ್ಪಾದ ಉಪದೇಶಗಳನ್ನು ಮಾಡುವಂಥದ್ದಾಗಿ ನಾವು ನೋಡುತ್ತೇವೆ. ನೋಡಿ, ಲೂಕನ ಬರೆದ ಸುವಾರ್ತೆ ಅದರ 4ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ನಾವು ನೋಡುವಂಥದ್ದು, ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ತಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕೆ ಎದ್ದು ನಿಂತನು. ಆಗ ಯೆಶಾಯನೆಂಬ ಪ್ರವಾದಿ ಗ್ರಂಥದ ಸುರುಳಿಯು ಅವನ ಕೈಗೆ ಕೊಡಲಾಗಿ ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಯಾವಾಗ? ಯೊರ್ದಾನ್ ಹೊಳೆಯಲ್ಲಿ ದೀಕ್ಷಾಸ್ನಾನವನ್ನ ಮಾಡಿಸಿಕೊಂಡ ತರುವಾಯ ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡಿದ ರೀತಿಯಲ್ಲಿ ಪರಲೋಕವು ತೆರೆದು ಅಲ್ಲಿ ಒಂದು ಶಬ್ದವನ್ನು ನಾವು ಕೇಳ್ತೇವೆ. ಆ ಪರಲೋಕವು ತೆರೆದು ದೇವರ ಆತ್ಮ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದು ಬರ್ತದೆ. ಸೊ ಇಲ್ಲಿ ತದನಂತರವಾಗಿ ಆತ ಏನ್ ಮಾಡ್ತಾ ಇದ್ದಾನೆ, ತಾನು ಬೆಳೆದ ನಜರೇತಿಗೆ 40 ದಿನ ಉಪವಾಸ, 40 ದಿನ ಅಡವಿಯಲ್ಲಿ ಉಪವಾಸದಲ್ಲಿ ಇರ್ತಾನೆ, ಸೈತಾನನಿಂದ ಶೋಧಿಸಲ್ಪಡ್ತಾನೆ. ತದನಂತರವಾಗಿ ತಾನು ಬೆಳೆದ ನಜರೇತಿಗೆ ಬಂದು ದೇವಾಲಯದಲ್ಲಿ ಸಬ್ಬತ್ ದಿನದಲ್ಲಿ ವೇದ ಪಾರಾಯಣಕ್ಕೆ ನಿಂತುಕೊಂಡಾಗ ಅವನ ಕೈಗೆ ಕೊಡಲ್ಪಟ್ಟಂತ ಯೆಶಾಯ ಪ್ರವಾದನೆ ಗ್ರಂಥವನ್ನು ತೆಗೆದು ಓದ್ತಾ ಇದ್ದಾನೆ. ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದ್ದಾನೆ. ಅಭಿಷೇಕ, ದೀಕ್ಷಾಸ್ನಾನ, ಪವಿತ್ರಾತ್ಮನಲ್ಲಿ ದೇವರು ನಮ್ಮನ್ನ ದೀಕ್ಷಾಸ್ನಾನ ಪಡಿಸಿರುವಂಥದ್ದು ಯಾವುದಕ್ಕೋಸ್ಕರವಾಗಿ? ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೋಸ್ಕರವಾಗಿ. ಇಂದು ನಮಗೆ ಕೊಡಲ್ಪಟ್ಟಿರುವಂತಹ ಥೀಮ್ ಅನ್ನುವಂಥದ್ದು ಯೇಸು ಕ್ರಿಸ್ತನ ದೀಕ್ಷಾಸ್ನಾನ, ಗುರುತಿನ ದೃಢತೆ ಮತ್ತು ಸೇವೆ. ಪ್ರಿಯರೇ, ನಾವು ಪವಿತ್ರಾತ್ಮನ ಗುರುತನ್ನ ಪಡೆದುಕೊಂಡಿರುವ ನಾವುಗಳು ಗಲಾತ್ಯ ಪತ್ರಿಕೆ ಪುಸ್ತಕದಲ್ಲಿ ನಾವು ಓದಿದ್ವಿ. ಅಲ್ಲಿ ಏನು? ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವುಗಳು ಕ್ರಿಸ್ತನನ್ನ ಧರಿಸಿಕೊಂಡಿದ್ದೀರಿ. ದೀಕ್ಷಾಸ್ನಾನವೆಂಬ ಗುರುತು ನಮ್ಮ ಮೇಲೆ ಇದೆ. ಯೋಹಾನನು ಹೇಳಿರುವಂಥದ್ದು, ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ನಾನಂತೂ ನಿಮಗೆ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ತೇನೆ, ನನ್ನ ಹಿಂದೆ ಬರುವಂಥವನು ಪವಿತ್ರಾತ್ಮದಲ್ಲಿ ನಿಮ್ಮನ್ನು ದೀಕ್ಷಾಸ್ನಾನ ಮಾಡಿಸ್ತಾನೆ. ನೋಡಿ, ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿದಂಥದ್ದು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಅಲ್ಲಿ ಏನು ಬರೆಯಲ್ಪಟ್ಟಿದೆ? ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ಕಾಲದೊಳಗೆ ಪವಿತ್ರಾತ್ಮದಲ್ಲಿ ಸ್ನಾನವಾಗ್ತದೆ. ಆದ ಕಾರಣ ಯೆರೂಸಲೇಮನ್ನು ಬಿಟ್ಟು ನೀವು ದೂರ ಹೋಗಬೇಡಿ. ತಂದೆ ನೀವು ಕೇಳಿದಂತಹ, ನೀವು ತಂದೆ ವಾಗ್ದಾನ ಮಾಡಿದಂತಹ, ನೀವು ನನ್ನಿಂದ ಕೇಳಿದಂತಹ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ. ಅದರ 8ನೇ ವಾಕ್ಯದಲ್ಲಿ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಎಲ್ಲ ಸಮಾರ್ಯ ಸೀಮೆಗಳಲ್ಲಿಯೂ ಭೂಮಿಯ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಪ್ರಿಯರೇ, ಪವಿತ್ರಾತ್ಮನ ದೀಕ್ಷಾಸ್ನಾನ ಅಥವಾ ದೀಕ್ಷಾಸ್ನಾನ ಯೇಸು ಕ್ರಿಸ್ತನೊಂದಿಗೆ ಗುರುತಿಸಿಕೊಳ್ಳುವುದು ಅಂದರೆ ನಾವು ಸೇವೆಗೋಸ್ಕರವಾಗಿ ನಮ್ಮನ್ನು ತಯಾರು ಮಾಡುವಂಥದ್ದು ಎಂಬುದಾಗಿ. ಏನು ಸೇವೆ ಅಂದರೆ? ನಮ್ಮ ದೈನಂದಿನ ಕೆಲಸವನ್ನು ಬಿಟ್ಟು, ನಮ್ಮ ಲೌಕಿಕ ಕೆಲಸವನ್ನು ಬಿಟ್ಟು, ಸತ್ಯವೇದವನ್ನು ಹಿಡ್ಕೊಂಡು ಹೋಗ್ಬೇಕು ಎಂಬುದಾಗಿ ಅಲ್ಲ ಪ್ರಿಯರೇ. ಸೊ ಆ ರೀತಿ ಕ್ರೈವಿಕೆ ಇರುವಂಥವರು ಆ ರೀತಿಯಾಗಿ ಹೋಗ್ತಾರೆ. ಆದರೆ ಪ್ರತಿ ವಿಶ್ವಾಸಿಯ ದೌತ್ಯ ಅನ್ನುವಂಥದ್ದು ತಾನಿರುವ ಸ್ಥಳದಲ್ಲಿ ಕ್ರಿಸ್ತನ ಸಾಕ್ಷಿಗಳಾಗಿ ನಿಲ್ಲುವಂಥದ್ದು ಎಂಬುದಾಗಿ. ಪ್ರೀತಿಯ ದೇವಜನರೇ, ಈ 2026
ಜನವರಿ ತಿಂಗಳಿನ 2ನೇ ಭಾನುವಾರಕ್ಕೆ ನಾವು ಸೇರಿ ಬಂದಿರುವಾಗ ನಾವು ದೀಕ್ಷಾಸ್ನಾನದ ಮೂಲಕವಾಗಿ ಯೇಸು ಕ್ರಿಸ್ತನನ್ನ ಧರಿಸಿಕೊಂಡಿರಲಾಗಿ, ಯೇಸು ಕ್ರಿಸ್ತನನ್ನ ಧರಿಸಿಕೊಳ್ಳುವುದು ಅಂದರೆ ಒಂದು ಶಿಲುಬೆಯನ್ನ ನಮ್ಮ ಕುತ್ತಿಗೆಗೆ ನೇತಾಕುವುದು ಎಂಬುದಾಗಿ ಅಲ್ಲ. ಯೇಸು ಕ್ರಿಸ್ತನನ್ನ ಧರಿಸಿಕೊಳ್ಳುವುದು ಅಂದರೆ ನಮ್ಮ ಮನೆಯಲ್ಲಿ ಯೇಸು ಸ್ವಾಮಿಯ ಫೋಟೋವನ್ನ ಹಾಕುವಂಥದ್ದು ಎಂಬುದಾಗಿ ಅಲ್ಲ. ಯೇಸು ಕ್ರಿಸ್ತನನ್ನ ಧರಿಸಿಕೊಳ್ಳುವುದು ಅಂದರೆ ಬಿಳಿ ವಸ್ತ್ರವನ್ನ ಧರಿಸಿಕೊಳ್ಳುವಂಥದ್ದು ಎಂಬುದಾಗಿ ಅಲ್ಲ. ಯೇಸು ಕ್ರಿಸ್ತನನ್ನ ಧರಿಸಿಕೊಳ್ಳುವುದು ಅಂದರೆ ನಮ್ಮಲ್ಲಿರುವ ಎಲ್ಲವನ್ನ ಬಿಚ್ಚು ಹಾಕಿಕೊಳ್ಳುವಂಥದ್ದು ಎಂಬುದಾಗಿ ಅಲ್ಲ. ಯೇಸು ಕ್ರಿಸ್ತನನ್ನ ಧರಿಸಿಕೊಳ್ಳುವುದು ಅಂದ್ರೆ ಇಲ್ಲಿ ನಾವು ನೋಡ್ತೇವೆ, ಅಲ್ಲಿ ಸ್ನಾನಿಕನಾದ ಯೋಹಾನನು ಹೇಳಿರುವಂಥದ್ದು ತಕ್ಕ ಫಲಗಳಿಂದ. ಏನು ತಕ್ಕ ಫಲಗಳ ಕುರಿತಾಗಿ ಗಲಾತ್ಯ ಪತ್ರಿಕೆಯಲ್ಲಿ ನಾವು ನೋಡುವಂಥದ್ದು. ಗಲಾತ್ಯ ಪತ್ರಿಕೆಯಲ್ಲಿ ಅಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. 5ನೇ ಅಧ್ಯಾಯದಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ. ನೋಡಿ, ಈ ಫಲಗಳು ಪ್ರತಿ ಕ್ರೈಸ್ತರ ಜೀವಿತದಲ್ಲಿ ಕಾಣುವಂಥದ್ದಾಗಿರಬೇಕು. ನೋಡಿ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ಏನು ಬೆಳಕಾಗಿದ್ದೀರಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಏನಿರಬೇಕು? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ. ಇಂಥ ಫಲಗಳು ನಮ್ಮಲ್ಲಿ ಇರುವುದಾದರೆ, ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಹೇಳಿದ್ವಿ, ನಾನು ನಿಮ್ಮನ್ನು ಆರಿಸಿಕೊಂಡಿರುವಂಥದ್ದು ನೀವು ಫಲ ಕೊಡಬೇಕು. ಏನು ಫಲ? ಪ್ರೀತಿಯ ಫಲ, ಸಂತೋಷದ ಫಲ, ಸಮಾಧಾನದ ಫಲ. ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ಥೆಸಲೋನಿಕ ಪತ್ರಿಕೆಯಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಸಾಧ್ಯವಾದರೆ ಎಲ್ಲರೊಂದಿಗೆ ಸಮಾಧಾನದಿಂದಿರ್ರಿ. ಪ್ರಿಯರೇ, ಈ ಆತ್ಮನ ಫಲಗಳನ್ನ ನಾವೇನ್ ಮಾಡಬೇಕು? ಕೊಡುವಂತವರಾಗಿರ್ಬೇಕು. ಕೇವಲ ಒಂದು ಫಲವನ್ನು ಮಾತ್ರವಲ್ಲ, 9 ಫಲಗಳನ್ನ ಕೊಡುವಂತವರಾಗಿರ್ಬೇಕು. ಆಗ ನಾವು ಕ್ರಿಸ್ತನನ್ನ ಧರಿಸಿಕೊಂಡವರಾಗಿ ಮಾರ್ಪಡುತ್ತೇವೆ. ಕ್ರಿಸ್ತನನ್ನ ಧರಿಸಿಕೊಳ್ಳುವುದು ಅಂದರೆ ಕೇವಲ ಭಾನುವಾರ ಸಭೆಗೆ ಬಂದರೆ ಮಾತ್ರ ಸಾಲದು. ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಕ್ರಿಸ್ತನ ಗುಣಗಳನ್ನು ನಾವೇನ್ ಮಾಡಬೇಕು? ಪ್ರಸರಿಸುವಂತವರಾಗಿರಬೇಕು. ಫಿಲಿಪ್ಪಿ ಪತ್ರಿಕೆಯಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲನ್ನು ನಡೆಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಆತನು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಯಾತಕ್ಕೋಸ್ಕರವಾಗಿ? ದೇವರಿಂದ ದೂರ ಹೋದಂತಹ ಜನರನ್ನ ದೇವರೊಂದಿಗೆ ಸಂಧಾನಪಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು 2025 ವರ್ಷಗಳ ಹಿಂದೆ ಮನುಷ್ಯನಾಗಿ ಜನಿಸಿ ಬಂದು ತನ್ನ ಶಿಲುಬೆಯ ಮರಣದ ಮೂಲಕ ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿ ನಮ್ಮನ್ನು ದೇವರೊಂದಿಗೆ ಸಂಧಾನಪಡಿಸಿದ್ದಾನೆ. ಹೀಗಿರಲಾಗಿ ಪ್ರತಿ ಕ್ರೈಸ್ತರಾದಂತಹ ನಮ್ಮ ಜವಾಬ್ದಾರಿ ಏನೆಂದರೆ, ದೇವರಿಂದ ದೂರವಾಗಿರುವಂಥವರನ್ನ, ದೇವರಿಗೆ ಶತ್ರುತ್ವವಾಗಿರುವಂಥವರನ್ನ ದೇವರೆಡೆಗೆ ನಾವು ಒಟ್ಟು ಮಾಡುವಂಥವರಾಗಿರಬೇಕು. ಇವತ್ತು ಭಾನುವಾರದ ಆರಾಧನೆ ಅನ್ನುವಂಥದ್ದು ಕೇವಲ ಒಂದು ಕ್ಲಬ್ ಆಗಿ ಮಾರ್ಪಟ್ಟಿದೆ ಅಲ್ಲ ಪ್ರಿಯರೇ. ನಮ್ಮ ದೌತ್ಯ ಭಾನುವಾರ ಸಭೆಯಾಗಿ ಬಂದು ಕೆಲವು ಹಾಡುಗಳನ್ನು ಹಾಡಿ ಕುಣಿದು ಕುಪ್ಪಳಿಸಿ ಹೋಗುವಂಥದ್ದಲ್ಲ. ನಾವು ಕ್ರಿಸ್ತನನ್ನ ಧರಿಸಿಕೊಂಡಿರುವಂಥದ್ದು ಎಲ್ಲಿ? ನಾವು ಗಲಾತ್ಯ ಪತ್ರಿಕೆಯಲ್ಲಿ ಓದಿದ ರೀತಿಯಲ್ಲಿ ದೀಕ್ಷಾಸ್ನಾನದ ಮೂಲಕ ಕ್ರಿಸ್ತನನ್ನ ಧರಿಸಿಕೊಂಡಿರುವ ನಾವುಗಳು ಏನ್ ಮಾಡಬೇಕು?
1 ಕೊರಿಂಥ 6ನೇ ಅಧ್ಯಾಯದಲ್ಲಿ ಪೌಲನು ತಾನೇ ಹೇಳಿರುವಂತಹ ಮಾತನ್ನು ನಾವು ನೋಡುತ್ತೇವೆ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ದೇವರಿಂದ ದೊರಕಿರುವ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಹೀಗಿರಲಾಗಿ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಚುರಪಡಿಸಿರಿ, ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ದೇವರು ನಮ್ಮನ್ನು ಕರೆದಿರುವಂಥದ್ದು, ನಾವು ದೇವರನ್ನು ಧರಿಸಿಕೊಂಡಿರುವಂಥದ್ದು ದೇವರ ಪ್ರಭಾವವನ್ನು ಪ್ರಕಾಶಪಡಿಸುವುದಕ್ಕೋಸ್ಕರವಾಗಿ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ನಾವು ದೇವಾಲಯಕ್ಕೆ ದೇವರನ್ನು ಆರಾಧಿಸುವುದಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಅಥವಾ ದೇವರನ್ನು ಆರಾಧಿಸುವಂತಹ ಸಂದರ್ಭದಲ್ಲಿ ಯಥಾರ್ಥವಾಗಿ ನಾವು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವಾ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳುವಂತವರಾಗಿರುವ ನಾವು ದೀಕ್ಷಾಸ್ನಾನದ ಮೂಲಕ ಯೇಸು ಕ್ರಿಸ್ತನನ್ನ ಧರಿಸಿಕೊಂಡಿರಲಾಗಿ ನಮ್ಮ ದೈನಂದಿನ ಜೀವಿತದಲ್ಲಿ ಕ್ರಿಸ್ತನ ಸೇವೆಯನ್ನ, ಕ್ರಿಸ್ತನು ನಮಗೆ ವಹಿಸಿರುವಂತಹ ದೌತ್ಯವನ್ನ ನಾವು ನಿರ್ವಹಿಸುವಂತವರಾಗಿದ್ದೇವಾ ಎಂಬ ಪ್ರಶ್ನೆ ಈ ಮುಂಜಾನೆಯಲ್ಲಿ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, ನಾವು ಗಲಾತ್ಯ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ, ದೇವರನ್ನು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮವನ್ನ ದೇವರು ನಮ್ಮ ಹೃದಯದಲ್ಲಿ ಕೊಟ್ಟಿರಲಾಗಿ ನಾವೇನ್ ಮಾಡಬೇಕು? ದೇವರು ವಹಿಸಿರುವಂತಹ ಮಗನ ಕೆಲಸ, ತಂದೆ ವಹಿಸಿರುವಂತಹ ಜವಾಬ್ದಾರಿಯನ್ನ ನಿರ್ವಹಿಸುವಂಥದ್ದು. ಮತ್ತಾಯ ನಮ್ಮದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಹೇಳ್ದ, 28ನೇ ಅಧ್ಯಾಯದ ಅದರ 19ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಹೊರಟು ಹೋಗಿರಿ, ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಇದು ನಮ್ಮ ದೌತ್ಯ, ಮಗನಿಗೆ ಕೊಟ್ಟಿರುವಂತಹ ದೌತ್ಯ. ಎಲ್ಲ ಜನರಿಗೆ ಶಿಷ್ಯರನ್ನಾಗಿ ಮಾಡಿರಿ. ನಾನು ಉಪದೇಶಿಸಿದನಲ್ಲ ಅವರಿಗೆ ಬೋಧಿಸಿರಿ, ನಾನು ಆಜ್ಞಾಪಿಸಿದನಲ್ಲ ಅವರಿಗೆ ಬೋಧಿಸಿರಿ. ಪ್ರಿಯರೇ, ನಾವು ಯಥಾರ್ಥವಾಗಿ ಜನರನ್ನ ಪರಲೋಕಕ್ಕೋಸ್ಕರವಾಗಿ ತಯಾರು ಮಾಡ್ತಾ ಇದ್ದೇವಾ? ನಿತ್ಯತ್ವಕ್ಕೋಸ್ಕರವಾಗಿ ತಯಾರು ಮಾಡ್ತಾ ಇದ್ದೇವಾ? ಅಥವಾ ನಾವುಗಳು ನಿತ್ಯತ್ವಕ್ಕೋಸ್ಕರವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಂಡಿದ್ದೇವಾ? ಅಥವಾ ಕೇವಲ ಕಾಣುವಂತಹ ಈ ಲೋಕದ ಮೋಹಗಳಿಗೋಸ್ಕರವಾಗಿ ದೇವರ ನಾಮವನ್ನು ವ್ಯರ್ಥವಾಗಿ ಉಪಯೋಗಿಸಿ ಅದರ ಮೂಲಕವಾಗಿ ಕೇವಲ ಆರ್ಥಿಕ ಲಾಭಕ್ಕೋಸ್ಕರವಾಗಿ ನಾವು ಜೀವಿಸುವಂತವರಾಗಿದ್ದೇವೆ ಎಂಬ ಪ್ರಶ್ನೆಯನ್ನ ಈ ಮುಂಜಾನೆಯಲ್ಲಿ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ದೀಕ್ಷಾ ಸ್ನಾನ ಅನ್ನುವಂಥದ್ದು ಕೇವಲ ಸಭೆಯ ಭಾಗವಾಗುವಂಥದ್ದಲ್ಲ. ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವಂಥದ್ದು ಕೇವಲ ಕರ್ತನ ಮೇಜೆಯಲ್ಲಿ ಭಾಗಿಗಳಾಗುವುದಕ್ಕೋಸ್ಕರವಾಗಿ ಅಲ್ಲ. ಕರ್ತನ ಮೇಜಿನಲ್ಲಿ ಭಾಗಿಗಳಾಗುವಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಎಂಬುವಂಥದ್ದನ್ನು ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ನೀವು ಈ ರೊಟ್ಟಿಯಲ್ಲಿ ಭಾಗಿಗಳಾಗುವಷ್ಟು ಆತನ ಬರೋಣವರ ತನಕ ಅದನ್ನ ನೀವೇನು ಪ್ರಚುರಪಡಿಸುವಂತವರಾಗಿರ್ಬೇಕು ಎಂಬುದಾಗಿ ಇಲ್ಲಿ ಪೌಲನು ಬರೆದಿರುವಂಥದ್ದಾಗಿ ನೋಡುತ್ತೇವೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ನಮ್ಮ ಜೀವಿತವನ್ನು ನಾವು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳುವ. ಪೌಲ ಹೇಳ್ತಾ ಇದ್ದಾನೆ, ದೀಕ್ಷಾಸ್ನಾನದ ಮೂಲಕ ನೀವು ಏನ್ ಮಾಡಿದ್ದೀರಾ? ಯೇಸು ಕ್ರಿಸ್ತನನ್ನ ಧರಿಸಿಕೊಂಡಿದ್ದೀರಾ. ಕ್ರಿಸ್ತನನ್ನ ಧರಿಸಿಕೊಂಡಿದ್ದೀರಾ. ಸೊ ಕ್ರಿಸ್ತನನ್ನ ಧರಿಸಿಕೊಂಡಿರುವ ನಾವುಗಳು ಅಥವಾ ಕ್ರಿಸ್ತನ ಅನುಯಾಯಿಗಳಾಗಿರುವಂಥ ನಾವುಗಳು ಕ್ರಿಸ್ತನು ಮಾಡಬೇಕೆಂಬುದಾಗಿ ನಮಗೆ ವಹಿಸಿರುವಂತಹ ಜವಾಬ್ದಾರಿಯನ್ನು ನಾವು ಮಾಡ್ತಾ ಇದ್ದೇವಾ? ಮತ್ತಾಯ ಸುವಾರ್ತೆಯಲ್ಲಿ
ಯೇಸು ಸ್ವಾಮಿ ಹೇಳಿದಂಥದ್ದು ಸಾಮ್ಯ. ಒಬ್ಬ ಯಜಮಾನನು ತನ್ನ ಆಳುಗಳಿಗೆ ಒಬ್ಬನಿಗೆ 5 ತಲಾಂತನ್ನ, ಒಬ್ಬನಿಗೆ 2 ತಲಾಂತನ್ನ, ಒಬ್ಬನಿಗೆ 1 ತಲಾಂತನ್ನ ಕೊಟ್ಟು ದೂರ ದೇಶಕ್ಕೆ ಪ್ರಯಾಣ ಮಾಡ್ದ. 5 ತಲಾಂತು ಹೊಂದಿದ್ದವನು 5 ಸಂಪಾದನೆ ಮಾಡ್ದ. 2 ಹೊಂದಿದ್ದವನು 2 ಸಂಪಾದನೆ ಮಾಡ್ದ. 1 ಹೊಂದಿದವನು ಹೊಂದಿಕೊಂಡವನು ಏನು ಮಾಡದೆ ಸೋಂಬಾರಿಯಾಗಿ ಸವಿಯವನ ಕಳೆದ. ಯಜಮಾನನ ಆಹಾರವನ್ನು ತಿಂದು ಯಜಮಾನನ ಮನೆಯಲ್ಲಿ ಸುಖ ಸಮೃದ್ಧಿಯಲ್ಲಿ ಬಾಳ್ವೆ ಮಾಡ್ದ. ಆದರೆ ಯಜಮಾನನಿಗೋಸ್ಕರ ಯಾವುದನ್ನ ಮಾಡಲಿಲ್ಲ. ಪ್ರಿಯರೇ, 2026ಕ್ಕೆ ನಾವು ಕಾಲಿಟ್ಟಿದ್ದೇವೆ. ದೇವರಿಂದ ಅನೇಕ ವಿಧವಾದಂತಹ ಭೌತಿಕ ಮೇಲುಗಳನ್ನ, ಭೌತಿಕವಾದಂತಹ ಅನೇಕ ವಿಧವಾದಂತಹ ಮೇಲುಗಳನ್ನ, ಆಶೀರ್ವಾದಗಳನ್ನ ನಾವು ಅನುಭವಿಸ್ತಾ ಇದ್ದೇವೆ. 2025ರಲ್ಲಿ ಅನುಭವಿಸಿದ್ದೀವಿ. 2026ಕ್ಕೆ ಕಾಲಿಟ್ಟಿದ್ದೇವೆ. ಲೂಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಒಬ್ಬ ಯಜಮಾನ ತನ್ನ ದ್ರಾಕ್ಷಿ ತೋಟದಲ್ಲಿ ಅಂಜೂರದ ಮರವನ್ನು ನೆಟ್ಟ. 3 ವರ್ಷದಿಂದ ನೋಡ್ತಾ ಇದ್ದಾನೆ, ಫಲ ಸಿಕ್ಲಿಲ್ಲ. ತೋಟ ಮಾಡುವಂತನಿಗೆ ಹೇಳ್ತಾ ಇದ್ದಾನೆ, ಇದನ್ನು ಕಡಿದು ಬಿಸಾಕು. ಪ್ರಿಯರೇ, ನಾವು ದೇವರು ನಮ್ಮನ್ನು ನೆಟ್ಟಂತಹ ದಿನದಿಂದ ನಮ್ಮ ಪ್ರಾಯವನ್ನು ನಾವು ಎಣಿಸಿ ನೋಡುವ, ನಾವು ದೇವರಿಗೆ ಫಲವನ್ನು ಕೊಡುವಂಥವರಾಗಿ ಬದುಕ್ತಾ ಇದ್ದೇವಾ? ಅಥವಾ 2026ಕ್ಕೆ ಆ ತೋಟದ ಕೆಲಸಗಾರನ ವಿನಂತಿಯ ಮೇರೆಗೆ ನಾವು ಕಾಲಿಟ್ಟಿದ್ದೇವ ಎಂಬುದನ್ನು ಒಮ್ಮೆ ನಾವು ಪರೀಕ್ಷೆ ಮಾಡಿಕೊಳ್ಳುವ. ಕ್ರಿಸ್ತನನ್ನ ಧರಿಸಿಕೊಳ್ಳುವುದು ದೀಕ್ಷಾಸ್ನಾನದ ಮೂಲಕ. ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವುಗಳು ಕ್ರಿಸ್ತನನ್ನ ಧರಿಸಿಕೊಂಡಿದ್ದೀರಿ ಎಂಬುದಾಗಿ ಪೌಲನು ಸ್ಪಷ್ಟವಾಗಿ ಹೇಳಿರುವಾಗ, ಕ್ರಿಸ್ತನನ್ನ ಧರಿಸಿಕೊಳ್ಳುವುದು ಅಂದರೆ ಕ್ರಿಸ್ತನ ಸೇವೆಯಲ್ಲಿ ನಮ್ಮನ್ನು ಗುರುತಿಸಿಕೊಳ್ಳುವುದು ಎಂಬುದಾಗಿ ಆಗಿದೆ. ಕ್ರಿಸ್ತನ ಸೇವೆಯಲ್ಲಿ ನಮ್ಮನ್ನು ಗುರುತಿಸಿಕೊಳ್ಳುವಂಥವರಾಗಿ ನಾವು ಮಾರ್ಪಡುವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ ಮತ್ತು ದಾವರ್ತಿ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ಕರ್ತರೆ, ನಿಮ್ಮ ಸನ್ನಿಧಾನದಲ್ಲಿ ಸೇರಿ ನಿಮ್ಮನ್ನು ಆರಾಧಿಸುವಂತೆ, ಸ್ತುತಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಂತ ನಾವುಗಳು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ ಎಂಬ ಅಮೂಲ್ಯವಾದ ಸಂದೇಶವನ್ನು ನಮ್ಮ ಜೀವಿತದಲ್ಲಿ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ದೈನಂದಿನ ಜೀವಿತದಲ್ಲಿ ಕರ್ತನೆ, ನಿನ್ನ ಗುರುತಾಗಿ, ನಿನ್ನ ಸೇವೆಯ ಗುರುತಾಗಿ ನಮ್ಮನ್ನು ಮಾರ್ಪಡಿಸಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆ ಕರೆದಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಆಮೆನ್. ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.